ಪಾವಗಡ ತಾಲೂಕಿನ ಶಾಂತಿ ಮೆಡಿಕಲ್ನ ಮಾಲೀಕರು ಹಾಗೂ ಚಲನಚಿತ್ರ ನಟ ಬಾಲಕೃಷ್ಣ ಅಭಿಮಾನಿ ಸಂಘದ ಅಧ್ಯಕ್ಷರಾದಂಥ ಶಾಂತಿ ಮೆಡಿಕಲ್ ದೇವರಾಜ್ ಅವರ 49ನೇ ಹುಟ್ಟುಹಬ್ಬವನ್ನು ಪಾವಗಡ ತಾಲೂಕಿನ ಪಡವಳ್ಳಿ ಗ್ರಾಮದ ಪಲ್ಲವರಾಯ ಪ್ರೌಢಶಾಲೆಗೆ ಲ್ಯಾಪ್ಟಾಪ್ ಮತ್ತು ನಾಗರಮಡಿಕೆ ಗ್ರಾಮದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿ ತಮ್ಮ 49ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಮನೆಯ ಇನ್ನು ತಮ್ಮ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಶಾಂತಿ ಮೆಡಿಕಲ್ನ ದೇವರಾಜ್ ಅವರು 2 ಶಾಲೆಗಳ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ನಂತರ ನಾನು ದುಡಿದ ಹಣದಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇನೆಂದು ತಿಳಿಸಿದ್ದಾರೆ. ಸಂಪಾದನೆಯಲ್ಲಿ ಪ್ರತಿ ತಿಂಗಳು ಸೇವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ಕಾರ್ಯಕ್ರಮಗಳು ಏನೇನೋ ಮಾಡ್ತಾ ಇರ್ಬೋದು, ಯಾವುದೇ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇಲ್ಲ, ಯಾವುದೇ ಜಾತಿ ಪರವಾಗಿ ಮಾಡ್ತಾ ಇಲ್ಲ. ನನ್ನ ಇದರಲ್ಲಿ ನನ್ನ ಜೀವನದಲ್ಲಿ ಏನಾದ್ರು ಒಂದು ಇಲ್ಲಿ ಒಂದು ಸಬ್ಜೆಕ್ಟ್ ಇಲ್ಲಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊರತು ಬೇರೆ ಇದಕ್ಕೆ ಯಾವುದೇ ರೀತಿ ಆಗ್ತಾ ಇಲ್ಲ. ಇದಕ್ಕೆ ಯಾರು ಏನು ಇದನ್ನು ತಪ್ಪಾಗಿ ಏನು ತಿಳ್ಕೊಬೇಡಿ. ನನ್ನ ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಬಂದಿರೋಕ್ಕಂಥ ದೊಡ್ಡವ್ರಿಗೆಲ್ಲನೂ ಮತ್ತೆ ಇನ್ನೊಂದ್ಸಲ ನನ್ನ ನಮಸ್ಕಾರಗಳು ಹೇಳ್ತಾ, ನಾನು ಏನು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ಅವರು ಇದನ್ನ ಮಾಡ್ತಾರೆ. ನಾನು ಇವತ್ತು ಬೆಳೆದಿರೋದಾಗಿರ್ಬೋದು, ನಾನು ಒಂದು ತುತ್ತು ಅನ್ನ ತಿಂತ ಇರೋದನ್ನು ಅವ್ರ ಹೆಸರಲ್ಲೇ ತಿಂತಾ ಇದ್ದೀನಿ. ನಾನು ಇವತ್ತು ಇಷ್ಟೊಂದು ನಾನು ಹೆಸರು ಮಾಡಬೇಕಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಅವ್ರ ಆಶೀರ್ವಾದದಿಂದ ಮಾಡ್ತಾ ಇದ್ದೀನಿ. ನಮ್ಮ ಮಾವನೇ ನನಗೆ ಮಾರ್ಗದರ್ಶನ ಅದು ಒಂದು. ಆಮೇಲೆ ಸ್ವಾಮಿ ವಿವೇಕಾನಂದ ಕೆಲವು ಹಿತನುಡಿಗಳನ್ನ ಆವಾಗ ವಿಡಿಯೋಗಳು ನೋಡ್ತಾ ಇದ್ದೆ ನಾನು. ನಾವು ಎಷ್ಟು ದಿನ ಬದುಕಿದ್ದೀವಂತಲ್ಲ, ನಾವೇನು ಸೇವಾ ಕಾರ್ಯಕ್ರಮ ಮಾಡಿರ್ತೀವಿ, ನಾವು ಹೋದ ನಂತರನೂ ಅವು ಅಲ್ಲಲ್ಲಿ ಕೇಳಿಸ್ತಾನೇ ಇರುತ್ತೆ. ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಮದರ್ ತೆರೆಸಾ ಆಗಿರ್ಬೋದು, ಅವರು ಎಲ್ಲೂ ಜೀವನದಲ್ಲಿ ಇಲ್ಲದೆ ಇದ್ರೂ ಪ್ರತಿಯೊಂದು ಇದರಲ್ಲೂ ನೆನೆಸ್ಕೊಳ್ತಾ ಇರ್ತಾರೆ. ಇಂಥವ್ರಿದ್ರಪ್ಪ ಇಂಥ ಕೆಲಸ ಮಾಡಿದ್ರು, ಇಂಥ ಮಾತುಗಳು ಹೇಳ್ತಾ ಇದ್ರು ಅಂತ ಅವ್ರನ್ನ ಮಾರ್ಗದರ್ಶನ ತಗೊಂಡು ಕೆಲವೊಂದು ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾನು ಚಿಕ್ಕಂದಿನಲ್ಲಿ ವೆಂಕಟಮ್ಮನಹಳ್ಳಿಯಲ್ಲಿ ಇದೇ ಪಲ್ಲವರಾಯ ಥರ ಗ್ರಾಮಾಂತರ ಪ್ರೌಢಶಾಲೆ ಇದೆಯೋ, ನಾನು ವೆಂಕಟಮ್ಮನಹಳ್ಳಿಯಲ್ಲಿ ಹಳ್ಳಿಯಲ್ಲೇ ಓದಿ ಹಳ್ಳಿ ವಿದ್ಯಾರ್ಥಿಗಳಿಗೆ ಏನೇನು ತೊಂದರೆ ಇರುತ್ತೆ ಅಂತ ತಿಳ್ಕೊಂಡಿರೋಂಥ ವ್ಯಕ್ತಿ ನಾನು. ಆಮೇಲೆ ಇಲ್ಲಿ 8, 9, 10 ನಾನು ಜೂನಿಯರ್ ಕಾಲೇಜಿನಲ್ಲಿ ಒಂದೊಂದು ಸೆಕ್ಷನ್ನಲ್ಲಿ 100-120 ಜನ ಇರೋರು. ಈಗೇನು ಕಡಿಮೆ ಸೆಕ್ಷನ್ ಮಾಡ್ಕೊಂಡು 30-50 ಜನ ಮಾಡ್ತಾರೆ. 120 ಜನಗಳಿಗೆ ಒಂದು ಟೀಚರ್ ಮಾಡ್ತಿದ್ರೆ ಅವ್ರು ಊರಿಗೆ ಹೇಳಿದ್ರೆ ಕೆಳಗಡೆ ಮಕ್ಕಳಿಗೂ ಕೇಳಿಸ್ತಾ ಇರಲಿಲ್ಲ ಅವಾಗ. ಅಷ್ಟೊಂದು ದೊಡ್ಡ ಸ್ಟ್ರೆಂತ್ಗಳಿರೋದು. ಆ ಇದರಲ್ಲಿ ಓದ್ಕೊಂಡು ಹೋಗಿ ಅಂಥ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಓದ್ಕೊಂಡ್ಬಂದು ನನಗೆ ಈ ಸ್ಕೂಲ್ಗಳಲ್ಲಿ ಏನೇನು ನ್ಯೂನತೆಗಳಿದೆ ಅಂತ ತಿಳ್ಕೊಂಡಿರ್ತೀನಿ ನಾನು. ಮೊದಲಿಂದನೂ ನಾವು ಸುಧಾಕರ್ ಮತ್ತು ಗಂಗಾಧರ್ ಹತ್ರ ಹೇಳ್ತಾ ಇದ್ದೆ, ಈ ಪಲ್ವೇಲಿ ಸ್ಕೂಲ್ಗೆ ಏನಾದ್ರು ಒಂದು ನಾನು ಕಾಣಿಕೆ ಕೊಡಬೇಕಂತ ಮೊದಲಿಂದ ನಮ್ಮ ಮನಸ್ಸಲ್ಲಿತ್ತು. ಈ ದಿನಗಳಲ್ಲಿ ಒಂದು ನನ್ನ ರವಿ ಸರ್ ಕೇಳಿದಾಗ ನಮ್ಮ ಸ್ಕೂಲ್ಗೆ ಒಂದು ಲ್ಯಾಪ್ಟಾಪ್ ಕೊರತೆ ಇದೆ. ಟೋಟಲ್ ನಮ್ಮ ಸ್ಕೂಲ್ಗೆ ಏನೇನು ಇದೆ, ಕೆಲವು ರೆಕಾರ್ಡ್ಸ್ ಎಲ್ಲ ಇದೆ, ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡು ನಾವು ಅದನ್ನು ಕಾಪಾಡ್ಕೊಳಕ್ಕೆ ಆಗೋದಿಲ್ಲ. ಅದೇ ಒಂದು ಲ್ಯಾಪ್ಟಾಪ್ ಆದರೆ ಅದರಲ್ಲೆಲ್ಲ ಸೇವ್ ಮಾಡಿಕೊಂಡು ಇಟ್ಕೊಂಡ್ರೆ ಶಾಶ್ವತವಾಗಿ ಮುಂದಿನ ದಿನಗಳೆಲ್ಲ ರೆಕಾರ್ಡ್ಸ್ ಎಲ್ಲ ಹಂಗೆ ಇರುತ್ತಂತ ನಮ್ಮ ರವಿ ಸರ್ ಹೇಳಿದಾಗ ಆಯ್ತು ಹೇಳಿ ಸರ್, ಈ ಥರ ನನ್ನ 8ನೇ ತಾರೀಕು ಬರ್ತ್ಡೇ ಇದೆ, ನಮ್ಮ ಬರ್ತ್ಡೇಗೆ ಬೇರೆ ದುಂದುವೆಚ್ಚುಗಳನ್ನ ಕಡಿಮೆ ಮಾಡಿಕೊಂಡು ನಾನು ಆ ಹಣನ ಇನ್ನೂ ನಾನು ಪ್ರತಿ ರೂಪಾಯಿನೂ ನನ್ನ ಮೆಡಿಕಲ್ ಶಾಪಲ್ಲಿ ನಾನು ಸಂಪಾದನೆ ಮಾಡೋ ದುಡ್ಡಲ್ಲಿ ವರ್ಷಕ್ಕೆ ನನ್ನ ಬರ್ತ್ಡೇ ಆಗಿರ್ಬೋದು, ನನ್ನ ಮಕ್ಕಳ ಬರ್ತ್ಡೇ ಆಗಿರ್ಬೋದು, ನನ್ನ ದೇವರು ಬಾಲಾಯ್ ಬಾಬು ಬರ್ತ್ಡೇಗೆ ಸ್ವಲ್ಪ ಸೇವ್ ಮಾಡ್ಕೊಂಡ್ಬರ್ತೀನಿ. ಪ್ರತಿ ತಿಂಗಳು ಸೇವ್ ಮಾಡ್ಕೊಂಡ್ಬರ್ತೀನಿ. ಬಂದು ಆ ಹಣದಲ್ಲಿ ನಾನು ಈ ರೀತಿ ಮಾಡ್ಕೊಂಡು ಹೋಗ್ಬೇಕಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ರವಿ ಸರ್ ಈ ಥರ ಲ್ಯಾಪ್ಟಾಪ್ ಇತ್ತೀಚೆಗೆ ಕೆಲವರು ತಮ್ಮ ಹುಟ್ಟು ಹಬ್ಬದಂದು ಮೋದು ಮಸ್ತಿ ಎಣ್ಣೆ ಪಾರ್ಟಿ ಎಂದು ಹಣವನ್ನು ವ್ಯರ್ಥ ಮಾಡುತ್ತಾರೆ. ಆದರೆ ಮೆಡಿಕಲ್ ದೇವರಾದಂಥವರು ಮಾತ್ರ ತಮ್ಮ ಹುಟ್ಟು ಹಬ್ಬದಂದು ತಾವು ದುಡಿದ ಉಳಿತಾಯ ಹಣದಲ್ಲಿ ಶಾಲಾ ಮಕ್ಕಳಿಗೆ ಬೇಕಾದಂಥ ಸವಲತ್ತುಗಳನ್ನು ನೀಡುತ್ತಾರೆ. ಇಂತಹ ದಾನಿಗಳಿಂದ ಮತ್ತಷ್ಟು ದಾನಿಗಳಿಗೆ ಮಾರ್ಗದರ್ಶನವಾಗುತ್ತದೆ. ಆದ್ದರಿಂದ ತಮ್ಮ ಹುಟ್ಟು ಹಬ್ಬದಂದು ಉಳಿತಾಯ ಮಾಡಿರುವ ಹಣದಲ್ಲಿ ಶಾಲೆಗಳಿಗೆ ಕೈಲಾದಷ್ಟು ಸಹಾಯ ಮಾಡಬೇಕಾಗಿ ಪಾವಗಡ ಪವರ್ ನ್ಯೂಸ್ನ ಆಶಯವಾಗಿದೆ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.